ನೇರಳೆ ಮಾರ್ಗದಲ್ಲಿ ಇವತ್ತು ಮೆಟ್ರೋ ವ್ಯತ್ಯಯ ಬಹಳಷ್ಟು ಸಮಸ್ಯೆಯನ್ನ ಪ್ರಯಾಣಿಕರಿಗೆ ತಂದೊಡ್ಡಿತು. ಹಾಗಾದ್ರೆ ಏನೇನು ಸಮಸ್ಯೆ ಆಯಿತು, ಜನ ಹೇಗೆ ಪರದಾಡಿದ್ರು ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಮೆಟ್ರೋದಲ್ಲಿ ತಾಂತ್ರಿಕ ಸಮಸ್ಯೆ. ನೇರಳೆ ಮಾರ್ಗದಲ್ಲಿ ಕೆಲ ಹೊತ್ತು ಮೆಟ್ರೋ ಸ್ಥಗಿತ. ಪ್ರಯಾಣಿಕರ ಪರದಾಟ, ಮೆಟ್ರೋ ಸಿಬ್ಬಂದಿ ನಿರ್ಲಕ್ಷ್ಯ. ಒಂದಿಲ್ಲೊಂದು ಅವಾಂತರಗಳಿಂದ ನಮ್ಮ ಮೆಟ್ರೋ ಸದಾ ಸುದ್ದಿಯಲ್ಲಿರುತ್ತೆ. ಇತ್ತೀಚೆಗೆ ಮೆಟ್ರೋ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇವತ್ತು ಕೂಡ ಮೆಟ್ರೋ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಪ್ರಯಾಣಿಕರು ಪರದಾಡಿದ್ರು. ಹೌದು, ಎಂಜಿ ರೋಡ್ನಿಂದ ಬೈಯಪ್ಪನಹಳ್ಳಿ ಮಾರ್ಗದ ಮೆಟ್ರೋ ಸಂಚಾರ ತಾಂತ್ರಿಕ ಸಮಸ್ಯೆಯಿಂದ ಕೆಲ ಕಾಲ ಬಂದಾಗಿತ್ತು. ಇದರಿಂದ ಸಾವಿರಾರು ಪ್ರಯಾಣಿಕರು ಪರದಾಡಿದ್ದಾರೆ. ಇಂದಿರಾನಗರದ ಮೆಟ್ರೋ ನಿಲ್ದಾಣದಲ್ಲಿ ಪವರ್ ಫೇಲ್ಯೂರ್ ಆಗಿ 1 ಗಂಟೆಗೂ ಹೆಚ್ಚು ಕಾಲ ಎಂಜಿ ರಸ್ತೆ ಮತ್ತು ಬೈಯಪ್ಪನಹಳ್ಳಿಯ ನಡುವೆ ರೈಲು ಸೇವೆ ಸ್ಥಗಿತಗೊಂಡಿತ್ತು. ಪೀಕ್ ಅವರ್ನಲ್ಲಿಯೇ ಸಮಸ್ಯೆಯಾಗಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ರು. ಇನ್ನು ಎಂಜಿ ರಸ್ತೆಯಲ್ಲಿ ಮೆಟ್ರೋ ಸಿಬ್ಬಂದಿಗಳು ಪ್ರಯಾಣಿಕರಿಗೆ ಸರಿಯಾದ ಮಾಹಿತಿ ನೀಡದ ಕಾರಣ ಗೊಂದಲಕ್ಕೀಡಾಗಿದ್ರು. ಆಟೋದರೆಲ್ಲ 100-200 ಕೇಳ್ತವ್ರೆ. ನಮ್ದು ವೈಟ್ ಫೀಲ್ಡ್ವರೆಗೂ ಹೋಗಬೇಕು, ಮಾದೇಪುರ ಅವ್ರಿಗೆ ಕಷ್ಟ ಆದರೆ ಹೆಂಗೆ ಜೀವನ ಇದು? ಮೊದಲೇ ಆದರೆ ಇನ್ಫಾರ್ಮ್ ಮಾಡ್ಬೇಕಲ್ವ? ಟಿಕೆಟ್ ತೊಗೊಳ್ಳುವಾಗ ಇವಾಗ ಹೇಳಿದ್ರೆ 20 ರೂಪಾಯಿ 10 ರೂಪಾಯಿ ರಿಫಂಡ್ ಮಾಡ್ತಾರೆ. ಎಕ್ಸಿಟ್ ಗೇಟಲ್ಲಿ ವರ್ಕ್ ಆಗಲ್ಲ, ಏನಾಗಲ್ಲ. ಅವ್ರು ಏನು ಮಾಡೋದು? ಅವ್ರಿಗೆಲ್ಲ ಬೈಯಪ್ಪನಹಳ್ಳಿವರೆಗೂ ಕನೆಕ್ಟಿವಿಟಿ ಇದೆ ಅಂತ, ಅಲ್ಲಿವರೆಗೂ ನಾವು ಹೇಗೆ ಹೋಗ್ಬೇಕು ಇವಾಗ ಪಬ್ಲಿಕ್ ಎಲ್ಲ? ಎಂಜಿ ರೋಡ್ ಟು ಛಲಘಟ್ಟ, ಬೈಯಪ್ಪನಹಳ್ಳಿ ಟು ವೈಟ್ ಫೀಲ್ಡ್, ಕಾಡುಗೋಡಿ ಮಾರ್ಗದಲ್ಲಿ ಸಂಚಾರದ ವ್ಯತ್ಯಯ ಇರಲಿಲ್ಲ. ಛಲಘಟ್ಟ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರು ಕಿಕ್ಕಿರಿದಿದ್ರು. ಸರಿಯಾದ ಮಾಹಿತಿ ನೀಡ್ತಿಲ್ಲ ಅಂಥೇಳಿ BMRCL ಅಧಿಕಾರಿಗಳ ಮೇಲೆ ಪ್ರಯಾಣಿಕರು ಕಿಡಿಕಾರಿದ್ರು. ಸರಿಯಾದ ಸಮಯಕ್ಕೆ ಆಫೀಸ್, ಇತರ ಕೆಲಸಗಳಿಗೆ ಹೋಗ್ಲಿಕ್ಕಾಗದೆ ಪ್ರಯಾಣಿಕರು ಕ್ಯಾಬ್, ಆಟೋ ಮೊರೆ ಹೋಗುವಂತಾಗಿತ್ತು. ನಾವು ಇಂದಿರಾನಗರ್ಗೆ ಹೋಗಬೇಕು. ಸೊ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಪಿಕಪ್ ಮಾಡಿದ್ವಿ. ಅಲ್ಲಿ ಒಂದು ನೋಟಿಫಿಕೇಶನ್ ಇಲ್ಲ. ನಾವು 1-2 ದಿವಸಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊತೀವಿ. ಅದು ಎಲ್ಲ ಇಶ್ಯೂ ಏನಂದರೆ, ಮೊದಲೇ ಇನ್ಫಾರ್ಮೇಷನ್ ಕೊಟ್ಟರೆ ಸ್ಟೇಷನಲ್ಲಿ ನಾವು ಅಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಬರ್ತೀವಿ ಮುಂದಕ್ಕೆ. ಸೊ ನಾವು ಅಲ್ಲಿಂದನೇ ಬೈಕಲ್ಲಿ ಬರ್ತಾ ಇದ್ವಿ, ಈಸಿ ಆಗ್ತಾ ಇತ್ತು. ಸೊ ಅದನ್ನು ಈಸಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇನ್ಫಾರ್ಮೇಷನ್ ಇಲ್ಲ. ಇನ್ಫಾರ್ಮೇಷನ್ ಇದ್ರೆ 2 ದಿವಸ ಅಲ್ಲ, 1 ವಾರ ಬೇಕಾದ್ರೆ ಅಡ್ಜಸ್ಟ್ ಮಾಡ್ತೀವಿ. ಒಟ್ನಲ್ಲಿ ಮೆಟ್ರೋ ವ್ಯತ್ಯಯದಿಂದಾಗಿ ಎಂಜಿ ರಸ್ತೆಯಲ್ಲೂ ಕೂಡ ಜನ ಕಿಕ್ಕಿರಿದಿದ್ರು. ಅಲ್ಲಿನ ಟ್ರಾಫಿಕ್ ಅನ್ನು ಪೊಲೀಸರು ಕ್ಲಿಯರ್ ಮಾಡುವುದಕ್ಕೆ ಸಾಕಾಗಿ ಹೋದ್ರು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.